ಶಿವಾಜಿನಗರ ಬ್ರೋ. ಶಿವಾಜಿನಗರ ಸೆಂಟ್ರಲ್ ಸರ್ಕಲ್ ಗುರು. ಅಲ್ಲಿ ನೋಡಿ ಚರ್ಚ್ ಇದೆ, ಹಂಗೆ ಪಕ್ಕದಲ್ಲಿ ಹೋದರೆ ನಮ್ಮ ಹಿಂದೂ ದೇವಾಲಯ ಇದೆ, ರಾಮಾಂಜನೇಯ ಟೆಂಪಲ್ಲು. ಹಿಂಗೆ ಪಕ್ಕಕ್ಕೆ ತಿರ್ಕೊಂಡ್ರೆ ಶಿವಾಜಿನಗರ ಬಸ್ ಸ್ಟಾಪ್ ಸಿಗುತ್ತೆ. ಸೊ ಈ ಚರ್ಚಲ್ಲಿ ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ 3 ಜನನೂ ಒಟ್ಟಿಗೆ ಬಂದು ಪ್ರೇಯರ್ ಮಾಡೋಂಥ ಜಾಗ ಇದು, ಸೆಂಟ್ ಬೆಸಲಿಕಾ ಚರ್ಚ್. ಸೊ ಇಂಥ ಶಿವಾಜಿನಗರದಲ್ಲಿ ಇಂಥದ್ದು ಸಿಗಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಸೊ ಶಿವಾಜಿನಗರದಲ್ಲಿರುವಂಥ ಸೆಂಟ್ ಬೆಸಲಿಕಾ ಚರ್ಚ್. ನಮ್ಮ ಫ್ರೆಂಡ್ ಏನೋ ಕೂಗ್ತೀನಿ ಅಂತಿದ್ದಾನೆ, ಕೂಗ ಮಗ ಜರ ಶ್ರೀರಾಮ್ ಇನ್ನೊಂದ್ಸರಿ ಕೇಳಿಸ್ತಿಲ್ಲ. ಶ್ರೀರಾಮ್. ಓಕೆ. ಸೊ ಶಿವಾಜಿನಗರ ಸೆಂಟ್ ಬೆಸಲಿಕಾ ಚರ್ಚ್. ಹಾಗೆ ನೋಡೋದಲ್ಲ ಮುಂದೆ ಏನೇನಿದೆ, ಸುತ್ತಲೂ ಮಾರ್ಕೆಟ್ ಇದೆ. ಈ ಏನಂತಾರೆ ಕ್ರಿಸ್ಮಸ್ ಬಂದರೆ ಇನ್ನೂ ಇಲ್ಲಿ ಸಖತ್ ಇದಿರುತ್ತೆ, ರಶ್ ಇರುತ್ತೆ. ಮುಂದೆ ಹೋದರೆ ನಿಮ್ಗೊಂದು ಮಾರ್ಕೆಟ್ ಸಿಗುತ್ತೆ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ಈಗಲೂ ತೋರಿಸ್ತೀವಿ. ಅಯ್ಯಯ್ಯೋ, ಶಿವಾಜಿನಗರದಲ್ಲಿ ಹಸು ಅಪ್ಪ, ಹುಷಾರಾಗೋದು, ಮನೆಗೆ ಸೇರಿಕೊಂಡ್ರೆ ಸಾಕಪ್ಪ. ಸೊ ಹಾಯ್ ಫ್ರೆಂಡ್ಸ್, ಶಿವಾಜಿನಗರದಲ್ಲಿ ಒಂದಿನ. ಸೊ ನಮ್ಮ ಫ್ರೆಂಡ್ ಚಾಕ್ಲೇಟ್ ಸಿಗುತ್ತೆ ಚರ್ಚ್ ಕೂಡ ಅಂದ, ಬಟ್ ಇಲ್ಲಿ ಚಾಕ್ಲೇಟ್ ಕೊಡಲ್ಲ ಎಲ್ಲ ಟೈಮಲ್ಲಿ ಅಂತ ಈಗ ಗೊತ್ತಾಯಿತು. ಸೊ ಇದೇ ಶಿವಾಜಿನಗರದಲ್ಲಿ ಬೀಫ್ ಮಾರ್ಕೆಟು ಇದೆ. ಸೊ ಅದನ್ನು ನಾನು ನಿಮಗೆ ತೋರಿಸಲ್ಲ, ಯಾಕಂದರೆ ಅದು ನಾವು ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಅದನ್ನು ನಾನು ನಿಮಗೆ ತೋರಿಸಲ್ಲ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್. ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ತುಂಬ ದಿನ ಆದಮೇಲೆ ನಿಮಗೆ ಸಿಗ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ನಿಮಗೆ ಒಂದು ಬೆಂಗಳೂರಿನ ಒಂದು ಹಳೆ ಏರಿಯಾ ಅನ್ನೋದಕ್ಕಿಂತ ಒಂದು ಕ್ಲಾಸಿಕಲ್ ಆ್ಯಂಡ್ ಪಕ್ಕ ಮಾಸ್ ಏರಿಯಾನ ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಏರಿಯಾ ಹೆಸರು ಶಿವಾಜಿನಗರ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇರುತ್ತೆ, ಏನೇನು ಮಾರ್ಕೆಟ್ ಇದೆ, ಯಾವ ರೀತಿ ಅಂದರೆ ಏನೇನು ಐಟಮ್ ಸಿಗುತ್ತೆ ಎಲ್ಲ. ಸೊ ಅಲ್ಲಿ ಹೋಗಿ ನಿಮಗೆ ಶಿವಾಜಿನಗರದ ಒಂದು ವ್ಲಾಗ್ ತೋರಿಸ್ತೀನಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದ ಶಿವಾಜಿನಗರ. ಯಸ್. ಸೊ ಮೆಟ್ರೋದಲ್ಲೇನೋ ಬಂದ್ವಿ, ಬಟ್ ಅಲ್ಲಿಂದ ಶಿವಾಜಿನಗರಕ್ಕೆ ನಡ್ಕೊಂಡು ಹೋಗಬೇಕು. ಕಾಲು ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡು ಪಾಪ 1 kg ಸಣ್ಣ ಆಗಿದ್ದಾನೆ ಅಂತವ್ನು ಅವಾಗಲಿಂದ. ಏನು ಹೇಳ್ತೀವಿ ಮಗ ಇದ್ರ ಬಗ್ಗೆ? ಸ್ವಲ್ಪ ನಡಿಬೇಕು, ಹೆಲ್ತ್ ಒಳ್ಳೆಯದು. ಸೊ ಹಿಂಗಂತ ಪಾಪ ಆಮೇಲೆ ಅವ್ನಿಗೆ ಕಾಲು ನೋವು ಬರ್ತಿರುತ್ತೆ. ಇನ್ನೂ ದೂರ ಐತೆ ಅನಿಸುತ್ತೆ, ಇನ್ನೊಂದು 1.5 2 ಕಿಲೋಮೀಟ್ರ್ ಇರ್ಬೋದು ಮೇ ಬಿ ಶಿವಾಜಿನಗರ. ಆಟೋದಲ್ಲಿ ಹೋಗೋಣ ಅಂದರೆ 80 ರೂಪಾಯಿ ಕೇಳ್ತಾರೆ. ನಾವು ಪಕ್ಕ ಬೆಂಗಳೂರವರು, ನಮಗೆ ಅವರು ಯಾಮರ್ಸಕ್ಕೆ ಬಂದರೆ ಬಿಡ್ತೀವ, ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ. ಸೊ MG ರೋಡಿಂದ ಶಿವಾಜಿನಗರಕ್ಕೆ ಹೋಗೋ ದಾರಿಲಿ ಒಂದು ಸಿಗ್ನಲ್ ಸಿಗುತ್ತೆ. ಈ ಸಿಗ್ನಲ್ ಹಿಂದೆ ಇರೋದು DSC ಅನ್ನೋ ಬಿಲ್ಡಿಂಗು. ಒಂಥರ ಈ ಬ್ರಿಟಿಷರ್ಸ್ ಕಟ್ಟಿರೋ ಬಿಲ್ಡಿಂಗ್ ಥರ ಇದೆ, ಒಂಥರ ಹಿಸ್ಟೋರಿಕಲಾಗಿ ಕಾಣುತ್ತೆ ನೋಡೋಕ್ಕೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಹಂಚ್ಕೊಡಿ ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೈಟ್ ಅವರ ಶಿವಾಜಿನಗರ ಹಂಗೆ ಮುಂದಕ್ಕೆ ರಾಜಭವನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಬೆಂಗಳೂರಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಕಂಪ್ನಿಗಳಿವೆ, ಆದ್ರೂ ಇಲ್ಲಿ ಕೆಲಸ ಪಾಪ ಸರಿಯಾಗಿ ಸಿಗ್ತಾ ಇಲ್ಲ. ಎಂತ ಮಾಡೋದು? ಸೊ ನಾವು ಹಂಗೆ ಶಿವಾಜಿನಗರಕ್ಕೆ ಬರೋ ಎಂಟ್ರೆನ್ಸಲ್ಲೇ ಈ ಸುತ್ತಲೂ ಲೈನಿಗೆ ಕಾಣುತ್ತೆ ನೋಡಿ ಅಂಗಡಿಗಳು. ಇಲ್ಲೆಲ್ಲ ಫರ್ನಿಚರ್ಸು ಸಿಗುತ್ತೆ ನಿಮಗೆ. ಎಲ್ಲ ಥರ ಡಿಸೈನ್ ಫರ್ನಿಚರ್ಸ್ ಎಲ್ಲ ಇಲ್ಲಿ ಮಾರ್ತಾರೆ. ಸೊ ಇನ್ನೇನು ಇನ್ಫೆಂಟ್ರಿ ರೋಡ್ ಸಿಗ್ನಲ್ ದಾಟ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರೆ ಶಿವಾಜಿನಗರ. ಈ ಸಿಗ್ನಲ್ ಬಿತ್ತು, ಸಿಗ್ನಲ್ ಬಿದ್ದಿದ್ದಲ್ಲ. ನೀವೇನಾದರೂ ಈ ಶಿವಾಜಿನಗರದಲ್ಲಿರುವಂಥ ಈ ಸಂಗೀತ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದರೆ, ನೆನಪುಗಳಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಾಲೇಜ್ಗೆ ಏನಾದ್ರು ಬಂಕ್ ಹಾಕಿ ಈ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದರೆ ಏನಾದ್ರು ನೆನಪಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಇದು ಬಿದೋಗಂಗಿದೆ, ಫುಲ್ಲು ಶೀತ ಎಲ್ಲ ಹೊಸ್ತೆ ಗೊತ್ತಾಗಿದೆ. ಫ್ರೆಂಟ್ ಬರ್ತೈತಿ ಅಂದ್ರೆ. ಎಸ್ ನಾನು. ಸೊ ಶಿವಾಜಿನಗರ ಬಸ್ ಸ್ಟಾಪ್ಗೆ ಎಂಟ್ರಿ ಆಗಿದ್ದೀವಿ. ಸೊ ಶಿವಾಜಿನಗರ ಅಂದರೆ ನಿಮ್ಮ ಮೈಂಡಲ್ಲಿ ಒಂದು ಹಿಂದಿ ಸಾಂಗ್ ನೆನಪಾದರೆ ಯಾವ ಸಾಂಗ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಿಲ್ಡಿಂಗ್ ಸಖತ್ತಾಗಿರುತ್ತೆ. ಸೊ ಶಿವಾಜಿನಗರ ಬಸ್ ಸ್ಟಾಪ್ ಇದು. ಸೊ ಹೊರಗಡೆ 2 ವೀಲರ್ 4 ವೀಲರ್ ಪಾರ್ಕಿಂಗ್ ಇರುತ್ತೆ. ಇವೆಲ್ಲ ಮಾರ್ಕೆಟ್ ಇದೆ. ಮುಂದೆ ಹೋದರೆ ನಿಮಗೆ ಚರ್ಚ್ ಸಿಗುತ್ತೆ, ಮಾರ್ಕೆಟ್ ಎಲ್ಲ ಸಿಗುತ್ತೆ ಶಿವಾಜಿನಗರದ. ಸೈಕ್ ಏರಿಯಾ. ಸೊ ಶಿವಾಜಿನಗರಕ್ಕೆ ಬಂದಾಯಿತು. ಇನ್ನೇನಿದ್ರು ಈ ಮಾರ್ಕೆಟ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಏನೋ ಒಂಥರ ಏರಿಯಾಗೆ ಬಂದರೆ ಆ ಸ್ಮೆಲ್ಲೇ ಒಂಥರ ಸೆಂಟ್ ಸ್ಮೆಲ್ ಅಂತಾರಲ್ಲ, ಆ ಥರ ಗಮ್ ಅಂತಿರುತ್ತೆ. ಯಾವ ಸ್ಮೆಲ್ ಅಂತ ನಿಮಗೆ ಗೊತ್ತಿರುತ್ತಲ್ಲ. ಎಸ್, ಶಿವಾಜಿನಗರ ಸೆಂಟ್ರಲ್ ಸರ್ಕಲ್ ಗುರು. ಅಲ್ಲಿ ನೋಡಿ ಚರ್ಚ್ ಇದೆ, ಹಂಗೆ ಪಕ್ಕದಲ್ಲಿ ಹೋದರೆ ನಮ್ಮ ಹಿಂದೂ ದೇವಾಲಯ ಇದೆ, ರಾಮಾಂಜನೇಯ ಟೆಂಪಲ್ಲು. ಹಿಂಗೆ ಪಕ್ಕಕ್ಕೆ ತಿರ್ಕೊಂಡ್ರೆ ಶಿವಾಜಿನಗರ ಬಸ್ ಸ್ಟಾಪ್ ಸಿಗುತ್ತೆ. ಮುಂದೆಗಡೆ ಎಲ್ಲ ಮಸೀದಿ ಸಿಗುತ್ತೆ. ಅಪ್ಪ ಈ ಸರ್ಕಲಲ್ಲಿ ಲೇಡಿ ನಿಂತು ಇದು ಮಾಡ್ತಿದ್ದಲ್ಲ ಗ್ರೇಟ್. ಶಿವಾಜಿನಗರದಲ್ಲಿ ವೆಜಿಟೇರಿಯನ್ ರೆಸ್ಟೋರೆಂಟ್ ಬೇರೆ ಇದೆ ನೋಡಿ, ಎಲ್ಲ ಥರದ್ದು ಸೇಲ್ ಮಾಡ್ತಿರ್ತಾರೆ ಇಲ್ಲಿ.
ಸೇಮ್ ನಿಮಗೆ ಮಾರ್ಕೆಟಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾರೆ ಇಲ್ಲಿ. ಜನ ಜಂಗುಳಿ ವೀಕೆಂಡ್ ಅಲ್ವಾ ಬ್ರೋ. ಶಿವಾಜಿನಗರದಲ್ಲಿ ಏನೇನೋ ಐತೆ, ಇಂಥದ್ದಿಲ್ಲ ಅನ್ನಂಗಿರಲಿಲ್ಲ. ಬಟ್ ನಾನು ಇವತ್ತು ಈ ಕಡೆ ನೋಡಿದೆ. ಇಲ್ಲಿ ನೋಡಿ, ಬೋರಿಂಗ್ ಹಾಸ್ಪಿಟಲ್ದು ಪೋಸ್ಟ್ ಮಾರ್ಟಮ್ದು ಆಫೀಸು ಇಲ್ಲೇ ಇದೆ ಗುರು. ಭಯ ಆಗುತ್ತೆ ನೋಡಿದ್ರೆ. ಅಪ್ಪ ಇಂಥದ್ದು ಐಟಮ್ ಸಿಗಲ್ಲ ಅನ್ನೋಂಗಿಲ್ಲ ಗುರು. ಲೇಡೀಸ್ಗೆ ಪ್ರತಿಯೊಂದು ಡ್ರೆಸ್ಗಳು 150ಗೆ ಟಾಪ್ ಸಿಗುತ್ತೆ. ಎಲ್ಲ ಥರದ್ದು ಡ್ರೆಸ್ಗಳು, ಮೆಟೀರಿಯಲ್, ಬಾಯ್ಸದು, ಜೆಂಟ್ಸದು ಎಲ್ಲ ಸಿಗುತ್ತೆ. ಮನೆಗೆ ಬೇಕಾಗಿರೋ ವಸ್ತುಗಳು ಅಲ್ಲಿ ನೋಡಿದ್ರು. ಏನು ಜನ ಸಾಗರನೇ ಇದ್ದಾರೆ ಶಿವಾಜಿನಗರದಲ್ಲಿ. ಶಿವ ಶಿವ ಡೈಲಿ ಜಾತ್ರೆ ಇರುವಂತಹ ಏರಿಯಾ ಈ ಶಿವಾಜಿನಗರ. ಫುಲ್ಲು ಒಂಥರ ಸೈಕ್ ಆಗಿದೆ ಅಲ್ಲ. ಇದು ಚರ್ಚ್ ಆ್ಯಕ್ಚುಲಿ. ಸೊ ಸಂಡೇ ಬಂದರೆ ಬಜಾರ್ ಥರ ಇರುತ್ತೆ ಇಲ್ಲೆಲ್ಲ. ಬೇಕಾಗಿರೋ ಐಟಮ್ಸ್ ಪ್ರತಿಯೊಂದು ಸಿಗುತ್ತಿಲ್ಲ. ಸೊ ಬೆಂಗಳೂರಿನ ಅತಿ ಪುರಾತನವಾದಂತಹ ಚರ್ಚ್ ಇದು, ಸೆಂಟ್ ಬೆಸಲಿಕಾ ಚರ್ಚ್ ಆವರಣದಲ್ಲಿ. ಸೆಂಟ್ ಮೇರಿಸ್ ಆವರಣ. ಸೊ ಈ ಶಿವಾಜಿನಗರದಲ್ಲಿ ನೀವು 1:30-2 ಗಂಟೆ ಮಧ್ಯರಾತ್ರಿಗೆ ಬಂದರೂ ಬಿಸಿ ಬಿಸಿ ಊಟ ಸಿಗುತ್ತೆ. ಇಲ್ಲಿ ಮಿಲ್ಟ್ರಿ ಹೋಟೆಲ್ ಇರುತ್ತೆ, ಹಾಗೆ ಹಿಂದೂ ಹೋಟೆಲ್ಸ್ ಇರುತ್ತೆ, ನಾನ್ ವೆಜಿಟೇರಿಯನ್ಸ್, ವೆಜ್ ಹೋಟೆಲ್ಸ್ ಇರುತ್ತೆ. ನೋಡಿಕೊಂಡು ನೋಡಬೇಕು, ಹುಷಾರಾಗಿ ತಿನ್ನಬೇಕು. ಇನ್ನು ಶಿವಾಜಿನಗರಕ್ಕೆ ಬಂದಮೇಲೆ ಮಸೀದಿ ಕಾಣದೇ ಇರುತ್ತಾ? ಸೊ ಮಸೀದಿನೂ ಅಲ್ಲೇ ಇದೆ ನೋಡಿ. ಏನು ಬೇಕು ಗುರು? ಸಾಫ್ಟಿ ಐಸ್ ಕ್ರೀಮ್ ಬೇಕಾ? ಓ ಶಿವಾಜಿನಗರ ರೌಂಡ್ ಹೊಡೆದು ಒಂಥರ ಸೈಕ್ ಆಗಿದೆ ಬ್ರೋ. ಸೈಕ್ ಪ್ಲೇಸಸ್ ಎಲ್ಲ ಬಿಸಿ ಬಿಸಿ ಏನೋ ರೆಡಿ ಮಾಡ್ತಾ ಇದ್ದಾರೆ. ಚಾಕ್ನೋಣ ಗೀಕಣ ಏನೋ ಅಲ್ಲಿ ನೋಡಿ ಶಿವಾಜಿನಗರದಲ್ಲಿ. ಶಿವಾಜಿನಗರ ಚಾಕ್ನಗರು